ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಹುಚ್ಚ ವೆಂಕಟ್ ಯಾರೋ ಗೊತ್ತಿಲ್ಲ ಹೇಳಿ, ತುಂಬ ನೆಗೆಟಿವ್ ಹೇಳಿಕೆಗಳನ್ನ ಕೊಟ್ಟು ತುಂಬ ಫೇಮಸ್ ಆದಂಥವ್ರು. ಇವರು ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣ ಬಂದು ಕೆಲವೊಂದಷ್ಟು ಟಿ ವಿ ಚಾನಲ್ಸ್ಗಳು ಜೊತೆಗೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಇದ್ದಾವೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಇವರು ಅಟ್ ಪ್ರೆಸೆಂಟ್ ಹುಚ್ಚ ವೆಂಕಟ್ ಅವರು ಚೆನ್ನೈಯಲ್ಲಿ ಕೊಳಕು ಬಟ್ಟೆಗಳನ್ನ ಹಾಕ್ಕೊಂಡು ಕಾಲಕ್ಕೆ ಚಪ್ಪಲಿ ಇಲ್ದೇ ಓಡಾಡ್ತಾ ಇದ್ದಾರಂತೆ. ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ ಪಾಪ. ಸೊ ಈ ಒಂದು ವೀಡಿಯೋನ ರಾಂಧವ ಸಿನಿಮಾ ತಂಡದವರು ವೀಡಿಯೋನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ. ಅವರು ವೀಡಿಯೋ ಹಾಕಿರೋ ಉದ್ದೇಶ ಇಷ್ಟೇ, ಅವ್ರಿಗೇನಾದರೂ ಹೆಲ್ಪ್ ಮಾಡೋದಿದ್ರೆ ಮಾಡಿ ಅಂತ, ಅವ್ರ ಮನೆಗೆ ತಲುಪಲಿ ಈ ಒಂದು ವಿಷಯ ಅಂತ ವೀಡಿಯೋನ ಮಾಡಿ ಹಾಕಿದ್ದಾರೆ. ಸೊ ಒಂದೊಳ್ಳೆ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಕೂಡ ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳು ಅಥವಾ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲೂ ಯೂಸ್ ಮಾಡ್ಕೋಬೇಕಾ ಗೊತ್ತಿಲ್ಲ ನನಗೆ. ಟೈಟಲ್ಗಳು ನೋಡಿದ್ರೆ ತುಂಬ ಭಯ ಆಗುತ್ತೆ, ನಗ ಬರುತ್ತೆ. ಭಯ ಅನ್ನೋದಕ್ಕಿಂತ ನಗ ಬರುತ್ತೆ. ಏನಂತಂದರೆ ಹುಚ್ಚ ವೆಂಕಟ್ ಅವರ ಪರಿಸ್ಥಿತಿಯನ್ನು ನೋಡೋದಕ್ಕಾಗಿಲ್ಲ. ಕರಳು ಚುರುಕನ್ನುತ್ತೆ, ಪರಕ್ಕನ್ನುತ್ತೆ, ಗರಕ್ಕನ್ನುತ್ತೆ ಅಂತ ತಮ್ನೆಲ್ ಹಾಕೋದು, ಏನೋ ಒಂದು ಟೈಟಲ್ ಹಾಕೋದು. ಯಪ್ಪ ಮೊದಲು ನೀವು ಹುಚ್ಚ ವೆಂಕಟ್ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ ಅವರು ಒಂದು ಒಳ್ಳೆ ವ್ಯಕ್ತಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಏನಾದರೂ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಈ ಒಂದು ಸೊಸೈಟಿಲಿ ಅಂತಂದರೆ ಮೊದಲು ಧ್ವನಿ ಎತ್ತೋದು ಅಂತಂದರೆ ಹುಚ್ಚ ವೆಂಕಟ್ ಅವ್ರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಒಂದು ಒಳ್ಳೆ ವ್ಯಕ್ತಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಒಂದು ಕ್ಯಾರೆಕ್ಟ್ರನ್ನ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಅಥವಾ ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳು ಯೂಸ್ ಮಾಡಿಕೊಡ್ರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿರೋಗೆ ಹುಚ್ಚ ವೆಂಕಟ್ ಅವ್ರ ಬಗ್ಗೆ ಅವ್ರ ಹತ್ರ ಏನಾದರೂ ನೀವು ಕೇಳೋಕ್ಕೆ ಹೋದರೆ ಸೊ ಅವ್ರು ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗೆ ಬೇಕು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಸೊ ಇದನ್ನೇ ಯೂಸ್ ಮಾಡಿಕೊಂಡ್ರು ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳು. ಈಗ ಯಾರ ಬಗ್ಗೆ ಏನಾದರೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕಾ, ಹೋಗಿ ಮೈಕ್ ಹಿಡಿಯೋದು, ಬ್ರೋ ಹೇಳಿ ಬ್ರೋ ಹುಚ್ಚ ವೆಂಕಟ್ ಬ್ರೋ ಹೇಳಿ ಅಂತ ಕೇಳೋದು. ಸೊ ಅವರು ಬಿಡ್ತಾರೆ ಆ ಟೈಮ್ನ. ಸೊ ಯಾಕೆಂತಂದರೆ ಅವ್ರು ಫೇಮಸ್ ಆಗಿದ್ದೆ ಆ ರೀತಿ, ಅವರು ಬೈದ್ರೇ ಫೇಮಸ್ಸು, ಹಿಂಗಂತಾರೆ ಹಿಂಗೆ ಕೂದಲ ಫೇಮಸ್ಸು. ಸೊ ವಿಡಿಯೋ ವೈರಲ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಏನು ಮಾಡಿದ್ರು, ಈ ಥರ ವಿಷಯಗಳನ್ನ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋ ವಿಷಯಗಳನ್ನ ಹೋಗಿ ಕೇಳೋದು ಅವ್ರ ಹತ್ರ. ಸೊ ನಿಮ್ಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ, ಪಾಪ ಯಶ್ ಅವ್ರದ್ದು ಏನೂ ಕಾಂಟ್ರವರ್ಸಿ ಇರಲಿಲ್ಲ ಅಂತಂದರೆ ಅವ್ರದ್ದು ಸಪ್ರೇಟ್ ಕಾಂಟ್ರವರ್ಸಿಸ್ಗಳು ಇದ್ದಾವೆ, ಇಲ್ಲ ಅಂತಲ್ಲ. ಸೊ ಗಜಕೇಸರಿ ಸಿನಿಮಾ ಬಂದಾಗ ಬೇಕು ಅಂತಲೇ ಈ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಅಥವಾ ಟಿ ವಿ ಚಾನಲ್ ಗೊತ್ತಿಲ್ಲ, ಅವ್ರ ಹತ್ರ ಹೋಗಿ ಒಂದು ಪ್ರತಿಕ್ರಿಯೆನ ಕೇಳಿದ್ರು. ಯಶ್ ಅವರು ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ, ಏನೋ ಯಶ್ ಅವರು ಅಂತೀಯಾ, ಯಶ್ ಅವನು ಅವ್ನಿಗೇನು ಮರ್ಯಾದೆ ಅಂತ ಮಾತಾಡೋರು, ಅದೆಲ್ಲ ತಪ್ಪು. ಸೊ ಈ ರೀತಿ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಅಥವಾ ಕೆಲವೊಂದಷ್ಟು ನ್ಯೂಸ್ ಚಾನಲ್ಸ್ಗಳು. ಇವಾಗ ಪಾಪ ಹುಚ್ಚ ವೆಂಕಟ್ ಅವ್ರನ್ನ ನೋಡೋದಕ್ಕಾಗ್ತಾಯಿಲ್ಲ ನನಗೆ, ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ಸೊ ಇವಾಗ ಯಾರೂ ಹೆಲ್ಪ್ ಮಾಡಲ್ಲ, ಅದರಲ್ಲಂತೂ ಇವಾಗ ಜನಗಳಂತೂ ಯಾರು ಹೆಲ್ಪ್ ಮಾಡಲ್ಲ. ಜಸ್ಟ್ ಅವರಿಂದ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಅಷ್ಟೇ, ಹೆಲ್ಪ್ ಮಾಡೋದಕ್ಕೆ ಯಾರು ಮುಂದೆ ಬರೋಲ್ಲ. ಸೊ ಇಲ್ಲಿ ಹೆಲ್ಪ್ ಮಾಡಬೇಕಾಗಿರೋದು ಯಾರಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ಸು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸು ಜೊತೆಗೆ ನ್ಯೂಸ್ ಚಾನಲ್ಸ್ಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಬೆಳೆಸಿದ್ದು ನೀವೇ, ದುಡಿತಾ ಇರೋದು ನೀವೇ. ಸೊ ಒಂದು ಕಾರಣಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಅವರ ಒಂದು ವಿಡಿಯೋ ಮುಖಾಂತರ ಎಷ್ಟು ರೆವಿನ್ಯೂ ತಗೊಂಡಿದ್ದೀರಾ ಅಂತ ನನಗಂತೂ ಹೇಳೋದಕ್ಕಾಗಲ್ಲ, ಅಷ್ಟು ರೆವಿನ್ಯೂ ತಗೊಂಡಿರ್ತೀರಾ. ಯಾಕೆ ಅಂತಂದರೆ ಏನಾದರೂ ಒಂದು ಚರ್ಚೆ ಆಗಬೇಕು, ಏನಾದರೂ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಟಿ ವಿ ಚಾನಲ್ಸ್ಗಳಲ್ಲಿ ತರಿಸಿ ಕೂರಿಸ್ಕೊಂಡು ಅವ್ರ ಬಗ್ಗೆ ಮಾತಾಡಿಸಿದ್ರಿ, ಎಲ್ಲನೂ ಮಾಡ್ತಾಯಿದ್ರಿ. ಸೊ ಇವಾಗ ಅವ್ರು ಕಷ್ಟದಲ್ಲಿದ್ದಾರೆ, ನೀವೇ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಜನಗಳೇನಪ್ಪ ಅಂತಂದರೆ ಜನಗಳು ಅವರ ಒಂದು ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಅವರು ಮಾತಾಡಿದಂಥ ರೀತಿ ಅವ್ರಿಗೇನು ಜನಗಳಿಗೇನು ಬೇಕು ಅಂತಂದರೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಸೊ ವೀಡಿಯೋ ನೋಡಿದ್ರೆ ಎಂಜಾಯ್ಮೆಂಟ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಮಾಡೋದಕ್ಕೆ ಬರೋಲ್ಲ. ಸೊ ಆ ಒಂದು ಕಾರಣಕ್ಕೆ ಇದರಿಂದ ನೀವು ಕೆಲವೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು. ಕೆಲವೊಂದಷ್ಟು ಜನ ಹುಚ್ಚ ವೆಂಕಟ್ನ ನೋಡಿ ಕೆಲವೊಂದಷ್ಟು ಜನ ಬರ್ತಾ ಇದ್ದಾರೆ ಅಂತಂದರೆ ವೀಡಿಯೋಗಳನ್ನ ಮಾಡೋದು, ಅವ್ರು ಇಷ್ಟ ಬಾಯಿ ಬಂದಂಗೆ ಮಾತಾಡೋದು. ಆ ಟೈಮಲ್ಲಿ ತುಂಬ ಜನ ಮಾಡೋರು ಈ ರೀತಿ, ಹುಚ್ಚ ವೆಂಕಟ್ ಥರ ನಾವು ಆ್ಯಕ್ಟ್ ಮಾಡ್ತೀವಿ, ಅವ್ರ ಥರ ನಾವು ಮಾತಾಡ್ತೀವಿ ಅಂದ್ಕೊಂಡು ಸುಮ್ಮನೆ ಇವ್ರ ಬಗ್ಗೆ ನೆಗೆಟಿವ್ ಹೇಳಿಕೆಗಳನ್ನ ಕೊಡೋದು, ಈ ಥರ ಮಾಡ್ತಾಯಿದ್ರು. ಸೊ ಒಂದು ಹೇಳ್ತೀನಿ ಕಣ್ರಪ್ಪ, ನೀವು ಏನಾದರೂ ಈ ಥರ ಫೇಮಸ್ ಆಗಬೇಕು, ಏನಾದರೂ ಹೆಸರು ಮಾಡಬೇಕು ಅಂತಂದರೆ ಆಯ್ತೀರಾ, ಫೇಮಸ್ ಆಗೋಗ್ತೀರಾ. ಮಿಸ್ ಇಲ್ದೇ ಇವತ್ತು ಮಲಗಿ ನಾಳೆ ಬೆಳಗ್ಗೆ ಎದ್ದರೆ ನೀವು ಫೇಮಸ್ ಆಗಿರ್ತೀರ. ಎಲ್ಲ ಕಡೆ ನಿಮ್ಮ ಒಂದು ವೀಡಿಯೋಸ್ಗಳು ಶೇರ್ ಆಗಿರುತ್ತೆ, ನ್ಯೂಸ್ ಚಾನಲ್ಗಳಲ್ಲಿ ಬಂದಿರ್ತೀರ. ಬಟ್ ಅದು ನಿಮ್ಮ ಕ್ಯಾರೆಕ್ಟರ್ಗೆ ಶೋಭೆ ತರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೋಭೆ ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ನಿಮಗೆ ಫ್ಯೂಚರ್ ಇರೋಲ್ಲ. ನಾನು ಎಲ್ಲ ಸಲ ಏನಕ್ಕೆ ಈ ಒಂದು ಮಾತು ಹೇಳ್ತಾ ಇರ್ತೀನಿ ಅಂತಂದರೆ ತುಂಬ ಜನ ಇದಕ್ಕೆ ಅಡಿಕ್ಟ್ ಆಗ್ತಾ ಇರೋದು. ಈ ಟಿಕ್ಟಾಕಲ್ಲಿ ಪಾಪ ಹುಡುಗಿರ ಡ್ರೆಸ್ ಹಾಕ್ಕೊಂಡೆಲ್ಲ ವೀಡಿಯೋಗಳನ್ನ ಮಾಡ್ತಾರೆ. ಏನಕ್ಕೆ? ಫೇಮಸ್ ಆಗೋದಕ್ಕೆ. ಸೊ ಈ ರೀತಿ ಎಲ್ಲ ಫೇಮಸ್ ಆಗಬೇಕಾ? ಫೇಮಸ್ ಆಗ್ತೀರಾ, ಟಿ ವಿ ಚಾನಲ್ಗೆ ಬರ್ತೀರಾ, ನಿಮ್ಮ ಆ ಒಂದು ಫೋಟೋನ ಸ್ಕ್ರೀನ್ಶಾಟ್ ಹೊಡೆದು ನೀವು ಸ್ಟೇಟಸಲ್ಲೂ ಕೂಡ ಹಾಕೋಬೋದು. ಬಟ್ ಅದು ನಿಮ್ಮ ಕ್ಯಾರೆಕ್ಟರ್ ಸೂಟ್ ಆಗೋಲ್ಲ. ನಿಮ್ಮ ಕ್ಯಾರೆಕ್ಟರ್ಗೆ ಏನು ಸೂಟ್ ಆಗುತ್ತೆ ಆ ಕೆಲಸಗಳನ್ನ ಮಾಡಿ. ನಿಮ್ಮ ಕ್ಯಾರೆಕ್ಟರ್ಗೆ ಏನು ಸೂಟ್ ಆಗುತ್ತೆ ಆ ಕೆಲಸಗಳನ್ನ ಮಾಡಿ ನೀವೇನಾದರೂ ಫೇಮಸ್ ಆದರೆ ನಿಮಗೆ ಫ್ಯೂಚರ್ ಇರುತ್ತೆ. ನಿಮ್ಗೆ ಒಂದಲ್ಲ ಒಂದು ಆಫರ್ ಬರ್ತಾ ಇರುತ್ತೆ, ಫ್ರೀಯಾಗಿರೋದೇ ಇಲ್ಲ ನೀವು. ಆ ಥರ ಒಂದು ಸಿಚುವೇಶನ್ ಇರುತ್ತೆ ನಿಮಗೆ. ಸೊ ನೀವು ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗದೇ ಇರುವಂಥ ಕೆಲಸಗಳನ್ನ ಮಾಡಿದ್ರೆ ಈ ಥರ ಕೆಲಸಗಳು ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಸದ್ಯಕ್ಕೆ ಪಾಪ ಹುಚ್ಚ ವೆಂಕಟ್ ಅವರ ಉದ್ದೇಶ ತುಂಬ ಚೆನ್ನಾಗಿತ್ತು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಬಟ್ ಇವಾಗ
ಅವ್ರನ್ನ ವಿಚಾರಿಸ್ಕೊಳ್ಳೋರಿಲ್ಲ, ಅವ್ರಿಗೆ ಹೆಲ್ಪ್ ಮಾಡೋರಿಲ್ಲ, ಯಾರೂ ಇಲ್ಲ. ಯಾಕೆ ಅಂತಂದರೆ ಇಲ್ಲಿಗೆ ಸಪೋರ್ಟ್ ಮಾಡಿದವ್ರು ಸ್ಟಾರ್ಟಿಂಗಲ್ಲಿ ನ್ಯೂಸ್ ಚಾನಲ್ಸ್ಗಳು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು. ಇವಾಗ ಅವರೇ ಮಾಡಬೇಕು, ಅವ್ರು ಬಿಟ್ಟರೆ ಜನಗಳಂತೂ ಮಾಡಲ್ಲ. ಯಾಕೆಂತಂದರೆ ಜನಗಳಿಗೆ ಏನಪ್ಪ ಅಂತಂದರೆ ಅವ್ರಿಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಬೇಕಿತ್ತು, ವೀಡಿಯೋಗಳು ನೋಡೋರು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು, ಅವ್ರು ದುಡ್ಡು ತಗೊಂಡ್ರು, ಅಷ್ಟೇ ಮುಗೀತು. ಸೊ ಆ ಒಂದು ಕಾರಣಕ್ಕೆ ಹೇಳ್ತೀನಿ, ಸೊ ಯಾರೂ ಕೂಡ ಇದಕ್ಕೆ ಜಾಸ್ತಿ ಬೀಳಬೇಡಿ. ಬಕೆಟ್ ಇರುತ್ತಲ್ಲ ಮುಂದೆಗಡೆ, ಸೊ ಫೇಮಸ್ ಆಗಬೇಕು ಅಂತ ಮುಂದೆಗಡೆ ಬಕೆಟ್ ಇದ್ದರೆ ಎಲ್ಲ ಹೋಗಿ ಆರು ಕೂತ್ಕೊಬಿಡ್ತಾರೆ ಒಳಗಡೆ. ಆ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಕ್ಯಾರೆಕ್ಟರ್ಗೆ ತಕ್ಕಂಗೆ ಫೇಮಸ್ ಆಗಿ, ಓಕೆನಾ? ಇಷ್ಟನ್ನೇ ಹೇಳ್ತಾ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವರು ಈ ಥರ ಆಗೋದಕ್ಕೆ ಯಾರು ಮುಖ್ಯ ಕಾರಣ? ನೀವೇ ಕಮೆಂಟ್ ಮಾಡ್ಬೇಕಂಡ್ರಪ್ಪ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.